ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ 600ರಲ್ಲಿ 598 ಅಂಕಗಳನ್ನು ಸಾಧನೆ ಮಾಡುವ ಮೂಲಕ ಈ ಒಂದು ಸಾಧನೆಯನ್ನು ಮೆರೆದಿದ್ದಾರೆ. ಇದೀಗ ಆ ಇಬ್ಬರು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ನಂದನ್ ನಾಯ್ಕ್ ಅವರಿದ್ದಾರೆ. ನಂದನ್ ನಾಯ್ಕ್ ಅವರು ವಿಜ್ಞಾನ ವಿಭಾಗದಲ್ಲಿ ತಾವು 600ರಲ್ಲಿ 598 ಅಂಕವನ್ನು ಪಡೆದಿದ್ದೀರಿ. ಸೊ ಹೇಗೆ ಅನಿಸುತ್ತೆ? ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ನಿಮಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ನಾನು ಎಲ್ಲ ಕ್ರೆಡಿಟ್ನ ನಮ್ಮ ಪೇರೆಂಟ್ಸಿಗೆ ಕೊಡಬೇಕಂತ ಇಚ್ಛೆ ಪಡಿಸ್ತೀನಿ. ಅವರಿಂದನೇ ಎಲ್ಲ ಆಗಿದ್ದು. ಅವರೇ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ಈ ಒಂದು ಇನ್ಸ್ಟಿಟ್ಯೂಷನ್, ಟೀಚರ್ಸ್, ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ದಮ್. ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ? ಮತ್ತು ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟೊಂದು ಮಾರ್ಕ್ ಪಡಿತೀವಿ ಅಥವಾ 600ರಲ್ಲಿ 600 ಪಡಿದ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತೇಳಿ? ಎಲ್ಲ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಬಂದಿದೆ. ಮಾರ್ಕ್ಸ್ ಎಲ್ಲ ಟೀಚರ್ಸ್ ಎಲ್ಲ ಗೈಡ್ ಮಾಡಿದ್ರು ಸರಿಯಾಗಿ, ಅದು ಫಾಲೋ ಮಾಡಿದೆ ಸರಿಯಾಗಿ. ಪ್ಲಸ್ ಶೆಡ್ಯೂಲ್ ಇತ್ತು, ಏನು ಮಾಡಬೇಕಂತ ಫಿಕ್ಸ್ಡ್ ಇತ್ತು, ಎಲ್ಲ ಮಾಡಿದೆ. ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ? ಮುಂದೆ ನೀಟ್ ಕ್ರ್ಯಾಕ್ ಮಾಡಿ ಡಾಕ್ಟರ್ ಆಗುವಂತ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಇನ್ನೊಬ್ಬರು ವಿದ್ಯಾರ್ಥಿ ನಂದನ್ ನಾಯ್ಕ್ ಇದ್ದಾರೆ. ಅವರು ಕೂಡ ವಿಜ್ಞಾನ ವಿಭಾಗದಲ್ಲಿ ಸಮನ್ಯು ಎಸ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಮಾತಾಡ್ತೇನೆ. ಇವರು 600ರಲ್ಲಿ 598 ಅಂಕವನ್ನು. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಸೊ ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇತ್ತು ತಮ್ಮದು ಎಕ್ಸಾಮ್ಗೆ? ಪ್ರಿಪ್ರೇಷನ್ ಅಂದರೆ ನನ್ನ ಶೆಡ್ಯೂಲ್ಗಿಂತ ಎಕ್ಸ್ಪರ್ಟ್ ಆ್ಯಕ್ಚುಲ್ ಟೀಚಿಂಗ್ ಶೆಡ್ಯೂಲ್ ಮತ್ತು ಟೆಸ್ಟ್ ಶೆಡ್ಯೂಲೇ ಬೆಟರ್ ಇತ್ತು. ಸೊ ಐ ವಾಸ್ ಫಾಲೋಯಿಂಗ್ ದ್ಯಾಟ್. ಸೊ ಐ ಥಿಂಕ್ ದ್ಯಾಟ್ ಮೇಡ್ ಮಿ ರೀಚ್. ಐ ಫೀಲ್ ಗುಡ್. ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗದಲ್ಲಿ 600ರಲ್ಲಿ 598 ಅಂಕಗಳನ್ನು ಸಾಧನೆ ಮಾಡುವ ಮೂಲಕ ಈ ಒಂದು ಸಾಧನೆಯನ್ನು ಮೆರೆದಿದ್ದಾರೆ. ಇದೀಗ ಆ ಇಬ್ಬರು ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಮೊದಲನೇದಾಗಿ ನಂದನ್ ನಾಯ್ಕ್ ಅವರಿದ್ದಾರೆ. ನಂದನ್ ನಾಯ್ಕ್ ಅವರು ವಿಜ್ಞಾನ ವಿಭಾಗದಲ್ಲಿ ತಾವು 600ರಲ್ಲಿ 598 ಅಂಕವನ್ನು ಪಡೆದಿದ್ದೀರಿ. ಸೊ ಹೇಗೆ ಅನಿಸುತ್ತೆ? ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ನಿಮಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ನಾನು ಎಲ್ಲ ಕ್ರೆಡಿಟ್ನ ನಮ್ಮ ಪೇರೆಂಟ್ಸಿಗೆ ಕೊಡಬೇಕಂತ ಇಚ್ಛೆ ಪಡಿಸ್ತೀನಿ. ಅವರಿಂದನೇ ಎಲ್ಲ ಆಗಿದ್ದು. ಅವರೇ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಪ್ಲಸ್ ಈ ಒಂದು ಇನ್ಸ್ಟಿಟ್ಯೂಷನ್, ಟೀಚರ್ಸ್, ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ವುಡ್ ಲೈಕ್ ಟು ಥ್ಯಾಂಕ್ ದಮ್. ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದೆ? ಮತ್ತು ಎಕ್ಸ್ಪೆಕ್ಟೇಷನ್ ಇತ್ತ ಇಷ್ಟೊಂದು ಮಾರ್ಕ್ ಪಡಿತೀವಿ ಅಥವಾ 600ರಲ್ಲಿ 600 ಪಡಿದ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಅಂತೇಳಿ? ಎಲ್ಲ ಎಕ್ಸ್ಪೆಕ್ಟೇಷನ್ ಇದ್ದಂಗೆ ಬಂದಿದೆ. ಮಾರ್ಕ್ಸ್ ಎಲ್ಲ ಟೀಚರ್ಸ್ ಎಲ್ಲ ಗೈಡ್ ಮಾಡಿದ್ರು ಸರಿಯಾಗಿ, ಅದು ಫಾಲೋ ಮಾಡಿದೆ ಸರಿಯಾಗಿ. ಪ್ಲಸ್ ಶೆಡ್ಯೂಲ್ ಇತ್ತು, ಏನು ಮಾಡಬೇಕಂತ ಫಿಕ್ಸ್ಡ್ ಇತ್ತು, ಎಲ್ಲ ಮಾಡಿದೆ. ಮುಂದೆ ಏನು ಮಾಡಬೇಕು ಅಂತ ಇದ್ದೀರಿ? ಮುಂದೆ ನೀಟ್ ಕ್ರ್ಯಾಕ್ ಮಾಡಿ ಡಾಕ್ಟರ್ ಆಗುವಂತ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ಇನ್ನೊಬ್ಬರು ವಿದ್ಯಾರ್ಥಿ ನಂದನ್ ನಾಯ್ಕ್ ಇದ್ದಾರೆ. ಅವರು ಕೂಡ ವಿಜ್ಞಾನ ವಿಭಾಗದಲ್ಲಿ ಸಮನ್ಯು ಎಸ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಮಾತಾಡ್ತೇನೆ. ಇವರು 600ರಲ್ಲಿ 598 ಅಂಕವನ್ನು. ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಸೊ ಯಾವ ರೀತಿಯಾದಂಥ ಪ್ರಿಪ್ರೇಷನ್ ಇತ್ತು ತಮ್ಮದು ಎಕ್ಸಾಮ್ಗೆ? ಪ್ರಿಪ್ರೇಷನ್ ಅಂದರೆ ನನ್ನ ಶೆಡ್ಯೂಲ್ಗಿಂತ ಎಕ್ಸ್ಪರ್ಟ್ ಆ್ಯಕ್ಚುಲ್ ಟೀಚಿಂಗ್ ಶೆಡ್ಯೂಲ್ ಮತ್ತು ಟೆಸ್ಟ್ ಶೆಡ್ಯೂಲೇ ಬೆಟರ್ ಇತ್ತು. ಸೊ ಐ ವಾಸ್ ಫಾಲೋಯಿಂಗ್ ದ್ಯಾಟ್. ಸೊ ಐ ಥಿಂಕ್ ದ್ಯಾಟ್ ಮೇಡ್ ಮಿ ರೀಚ್. ಐ ಫೀಲ್ ಗುಡ್.